ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ನಾಳೆ RCB ವರ್ಸಸ್ DC ಒಂದು ಹೈ ವೋಲ್ಟೇಜ್ ಮ್ಯಾಚು. ಒಂಥರ ಹೆಂಗಂತಂದ್ರೆ ಯಾವಾಗ ಬರುತ್ತೆ ಗುರು ನಾಳೆ ಅನ್ನೋ ಥರ ಆ ಥರ. ಯಾಕಂತಂದ್ರೆ ಎರಡೂ ಟೀಮ್ಸ್ ಹಂಗೆ ಇದಾವೆ ಗುರು. ಒಂಥರ ಮೌತ್ ವಾಟರಿಂಗ್ ಕಾಂಟೆಸ್ಟ್ ಅಂತಾರಲ್ಲ, ನೋಡಕ್ಕಂತೂ ನಾವು ಕಾಯ್ತಾ ಇದ್ದೀವಿ ಅನ್ನೋ ಥರ. ಯಾಕಂತಂದ್ರೆ ಈ ಕಡೆ DC ಅವರಂತೂ ಫುಲ್ಲು ಈ IPL ಸೀಸನಲ್ಲಿ ಇನ್ನೂ ಸೋತೆ ಅಲ್ಲ ಗುರು. 3ರಲ್ಲಿ 3 ಕ್ಲೀನ್ ಸ್ವೀಪ್ ಮಾಡಿದ್ದಾರೆ, 3ರಲ್ಲಿ 3 ಗೆದ್ಬಿಟ್ಟು ಅವರು ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ಈ ಕಡೆ ನಮ್ಮ RCB ಅವರು ಗ್ಯಾಪಲ್ಲಿ ಒಂದು ಸೋತರು, ಅದು ಹೋಮಲ್ಲೇ ಸೋತಿದ್ದೀವಿ. ಸೊ ಅದು ಬಿಟ್ಟರೆ ಬಾಕಿ ಇನ್ನೂ 3 ಮ್ಯಾಚಲ್ಲಿ ಸಾಕತ್ತಾಗಿ ಆಡಿದ್ದೀವಿ. ಅಂದರೆ ಅವೇ ಗೇಮು 3-3 ದಬ ದಬ ಅಂತ ಹೊಡೆದು ಏನೇನು ಬ್ರೀಚ್ ಮಾಡಬೇಕಾಗಿತ್ತು ಎಲ್ಲ ಕ್ರೀಡಾಂಗಣನ ಬ್ರೀಚ್ ಮಾಡಿಬಿಟ್ಟು ಇವಾಗ ನಾವು ತೃತೀಯ ಸ್ಥಾನದಲ್ಲಿದ್ದೀವಿ, ಅಂದರೆ ಪಾಯಿಂಟ್ಸ್ ಟೇಬಲಲ್ಲಿ. ಗುರು, ಅದು ಅಂತಾರಲ್ಲ, ದುಶ್ಮನ್ ಕಾಯ ಅಂದರೆ ಊರು ತುಂಬೆ ಅಂತ. ಇದು ಹೆಂಗಂದ್ರೆ ಇಲ್ಲಿ ಹೆಂಗೆ ಹೇಳ್ಬೋದು ಅಂತಂದರೆ, ಗೆಲ್ಸೋ ಪ್ಲೇಯರ್ಸು ಕಾಯ ಅಂತಂದರೆ DC ತುಂಬೆ, ಮತ್ತು ಈ ಕಡೆ ನಮ್ಮ RCB ತುಂಬೆ ಅನ್ನೋ ಥರ ಗುರು. ಎಲ್ಲರೂ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ. ಸೊ ಈ ಒಂದು ಕಾಂಟೆಸ್ಟ್ ಅದಕ್ಕೆ ನೋಡೋಕ್ಕೆ ಚಂದ ಅಂತ ಹೇಳ್ಬೋದು. ಈ ಕಡೆ DC ಅವರು ಏನಪ್ಪ ಅಂತಂದರೆ, ಅವರು ಚಪಕ್ಕಲ್ಲಿ ಹೋಗಿ ಅಲ್ಲಿ ಬ್ರೀಚ್ ಮಾಡಿ 25 ರನ್ಗಳ ಅಂತರದಿಂದ ಗೆದ್ದು CSKನ ಸದೆ ಬಡ್ದು ಬಂದಿದ್ದಾರೆ. ಈ ಕಡೆ ನಮ್ಮ RCB ಅವ್ರು ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಗುರು, ಅದಂತೂ ಸೈಕ್ ಮ್ಯಾಚಪ್ಪ. ಆ ವಿಡಿಯೋ ನೋಡದೇ ಇರೋ ನೋಡ್ರಪ್ಪ. ಸೊ ಆ ಮ್ಯಾಚ್ ಮಾತ್ರ ಸೈಕ್ ಆಗಿತ್ತು. ನಮ್ಮ RCB ಅವರು ಸಾಕತ್ತಾಗಿ ಆಡಿ ಗೆದ್ದು ಬಂದಿದ್ದಾರಪ್ಪ. ಅದು ವಾನ್ಖೇಡೆಯಲ್ಲಿ ಗುರು, ಯಪ್ಪ ದೇವ್ರೆ. ವಾನ್ಖೇಡೆಯಲ್ಲಿ ನಾವು 2015ರಿಂದ ಗೆದ್ದೇ ಇರಲಿಲ್ಲ. ಸೊ ಅಲ್ಲಿ ಹೋಗಿ ಗೆದ್ದು ಸಾಕತ್ತಾಗಿ ಆಡಿದ್ವಪ್ಪ ನಾವು. ನಂಗಂತೂ ಸಖತ್ ಕ್ರೇಜ್ ಅನ್ನಿಸ್ತು. ಇದು ಗುರು RCB ಟೀಮ್ ಅಂತ ಆ ಥರ ಅನ್ನಿಸ್ತು. ಸೊ ಹಂಗೆ ನೋಡೋದಾದರೆ DC ವರ್ಸಸ್ RCB ಏನಪ್ಪ ಇವ್ರದ್ದು ಸ್ಟ್ಯಾಟ್ಸ್ ಏನಿದೆ, ಸೊ ಪ್ಲೇಯಿಂಗ್ 11 ಏನಿದೆ, ಏನಾದರೂ ಚೇಂಜಸ್ ಮಾಡ್ತಾರಾ, ಇಲ್ಲಾಂದರೆ ಈ ಪಿಚ್ಚಲ್ಲಿ ಹೆಂಗೆ ಆಡಬೇಕು, ಹೋಮ್ ಅಡ್ವಾಂಟೇಜ್ ಏನಾದರೂ ಇದೆಯಾ ನಮಗೆ, ಯಾಕೆ ಹಿಂಗೆ ಸೋಲ್ತಾ ಇದ್ದೀವಿ, ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಮೇಲೆ ಮ್ಯಾಚಪ್ಸ್ ಹೆಂಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ಫುಲ್ಲು ಡಿಸ್ಕಸ್ ಮಾಡೋಣ ಗುರು. ಆ್ಯಂಡ್ ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದಾರೆ ಇವಾಗ ಅವ್ರು ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. 90% ಮಾಡಲ್ವಂತೆ, ಸೊ ಪ್ಲೀಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಅಂತಂದರೆ ಇದು RCB ವರ್ಸಸ್ DC ಹೆಂಗಿದೆ ಗುರು, ಒಂಥರ ಪ್ಲೇಯಿಂಗ್ 11 ಡಿಸ್ಕಸ್ ಮಾಡೋಣ. ಆಮೇಲೆ ಫಸ್ಟು ಸ್ಟ್ಯಾಟ್ಸ್ ನೋಡೋಣ ಗುರು. ಸೊ ಫಸ್ಟು ಸ್ಟ್ಯಾಟ್ಸ್ ನೋಡೋದಾದರೆ RCB ವರ್ಸಸ್ DC ಇಲ್ಲಿವರೆಗೂ 31 ಮ್ಯಾಚ್ ಆಡಿದಾರಪ್ಪ IPL ಅಲ್ಲಿ. ಸೊ 31 ಮ್ಯಾಚಸಲ್ಲಿ ನಮ್ಮ RCB ಅವ್ರದ್ದೇ ಒಂದು ಮೇಲೆ, ಅಂದರೆ ಏನು ಗೆದ್ದಿರೋ ಒಂದು ಗೆಲುವಿದೆಯಲ್ಲ ಅದು ಮೇಲೇ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ 20 ಗೆದ್ದಿದ್ದೀವಿ ಗುರು. ಸೊ 20 ನಾವು ಗೆದ್ದಿದ್ದೀವಿ, 11 DC ಅವ್ರು ಗೆದ್ದಿದ್ದಾರೆ. ಇನ್ನು ಚಿನ್ನಸ್ವಾಮಿಯಲ್ಲಿ ನೋಡೋದಾದರೆ ನಾವು DC ವಿರುದ್ಧ 12 ಸರಿ ಆಡಿದ್ದೀವಿ ಗುರು. 12 ಮ್ಯಾಚ್ ಆಡಿದ್ದೀವಿ, ಅದರಲ್ಲಿ ನಾವು 7 ಸರಿ ಗೆದ್ದಿದ್ದೀವಿ. ಅವರು 4 ಸರಿ ಗೆದ್ದಿದ್ದಾರೆ, 1 ನೋ ರಿಸಲ್ಟ್ ಅಂತ ಇದೆ. ಸೊ ಹಂಗೆ ನೋಡೋದಾದರೆ ನಾವು ಸ್ವಲ್ಪ DCನ ಡಾಮಿನೇಟ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ವರ್ಷ ನೋಡ್ತಿದ್ದೀರಲ್ಲಪ್ಪ, ಏನಾನ ಅಲ್ಲಲ್ಲೇ ಆಗ್ತಿದೆ. ಯಾರ್ಯಾರು ಡಾಮಿನೇಟ್ ಮಾಡೋರು ಅವರೆಲ್ಲ ಬಾಟಮಲ್ಲೇ ಇದ್ದಾರೆ. ಸೊ ಯಾರ್ಯಾರು ಡಾಮಿನೇಟ್ ಮಾಡಿಲ್ಲ, ಯಾರ್ಯಾರು ಕಪ್ ಗೆದ್ದಿಲ್ಲ ಅವರು ಸ್ವಲ್ಪ ಮೇಲೇ ಇದ್ದಾರೆ. ಇನ್ನೂ ಸ್ಟಾರ್ಟಿಂಗೇ ಇದೆ, ಅದು ನಮಗೂ ಗೊತ್ತು. ಬಟ್ ಆದರೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ನೋಡೋದಾದರೆ ಸ್ವಲ್ಪ ಪ್ಲೇಯಿಂಗ್ 11 ಮಾತಾಡೋಣ ಗುರು. ಪ್ಲೇಯಿಂಗ್ 11 ಏನಾದರೂ ಚೇಂಜಸ್ ಮಾಡ್ತೀರಾ, ಏನಾದರೂ ಚೇಂಜಸ್ ಮಾಡಬಹುದಾ ಎರಡೂ ತಂಡ ಅಂತ ಕೇಳಿದ್ರೆ ನೋ ವೇ, ಏನು ಚೇಂಜಸ್ ಮಾಡಲ್ಲ ಗುರು ನನ್ನ ಪ್ರಕಾರ. ಸ್ಪೆಷಲಿ ಈ ಕಡೆ ನಾನು RCB ಬಗ್ಗೆ ಮಾತಾಡಲೇಬೇಕು. ಪ್ಲೇಯಿಂಗ್ 11 ಸೇಮ್ ಇರುತ್ತೆ ಗುರು, ಏನು ಚೇಂಜಸ್ ಮಾಡಲ್ಲ. ಒಂದೇ ಒಂದು ಚೇಂಜ್ ಮಾಡ್ತಾರೆ. ಚೇಂಜ್ ಅಂತಂದರೆ ಅದು ಇಂಪ್ಯಾಕ್ಟ್ ಪ್ಲೇಯರು. ಏನಪ್ಪ ಅಂತಂದರೆ ಹೋದ ಒಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ಅಲ್ಲ, ಅದಕ್ಕಿಂತ ಮುಂಚೆ ನಾವು ಹೋಮಲ್ಲಿ ಆಡ್ತಾ ಇದ್ವಲ್ಲಪ್ಪ. ಸೊ ಆ ಒಂದು ಹೋಮಲ್ಲಿ ಆಡ್ತಾ ಇರಬೇಕಾದ್ರೆ ನಾವು ರಸಿಕಣ್ಣನ ಕರ್ಕೊಂಡ್ಬಂದ್ವಿ ಗುರು. ಸೊ ರಸಿಕಣ್ಣನ ಬದಲು ಇವರು ಸುಯೇಶ್ನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ ಅಂತ ನನಗನ್ಸುತ್ತೆ. ಈ ಕಡೆ DC ಅವರು ಗುರು ಕರುಣ್ ನಾಯರ್ ಇದ್ದಾರಪ್ಪ. ಸೊ ಕರುಣ್ ನಾಯರ್ ಹೆಂಗಾದರೂ ಆಡಿಸ್ತಾರ ಅಂತ ಗುರು ನನಗಂತೂ ಚಾನ್ಸ್ ಕಾಣಿಸ್ತಾ ಇಲ್ಲ ಎಲ್ಲೂ. ಯಾಕಂತಂದರೆ ಇವರು ಈಗ ನೋಡಿದ್ರೆ ಫ್ಯಾಫ್ ಬರ್ತಾರೆ ಅಂತಂದರೆ ಸಮೀರ್ ರಿಜ್ವಿ ಜಾಗ ಹೋಯ್ತು ಅಂತಲೇ ಲೆಕ್ಕ. ಸೊ ಹಂಗೆ ನೋಡೋದಾದರೆ ಇವರು ಏನು ಚೇಂಜಸ್ ಮಾಡಲ್ಲ ಅಂತ ನನಗನ್ಸುತ್ತೆ ಗುರು. ಇವ್ರದಂತೂ ಸಾಲಿಡ್ ಆಗಿದೆ, ಅಂದರೆ ಪ್ರಾಪರ್ ಆಗಿದೆ ಗುರು. ನಮ್ದು ಇದೇ 12 ಇದೇ ಆಡಿಸ್ತೀವಿ ಅನ್ನೋ ಥರ ಇದೆಯಪ್ಪ ಗುರು. ಇನ್ನು ಮ್ಯಾಚಪ್ಸಿಗೆ ಬರೋದಾದರೆ ಫಸ್ಟ್ ಮ್ಯಾಚಪ್ ಏನಪ್ಪ ಅಂತಂದರೆ, ಈ ಕಡೆ ನಮ್ಮ ಮಿಚೆಲ್ ಸ್ಟಾರ್ಕು, ಇವರು DC ಕಡೆಯಿಂದ ಮಿಚೆಲ್ ಸ್ಟಾರ್ಕು, ಈ ಕಡೆ ನಮ್ಮ RCB ಕಡೆಯಿಂದ ಸ್ಟಾರ್ಕ್ ವರ್ಸಸ್ ಸಾಲ್ಟ್ ಗುರು. ಸಖತ್ತಾಗಿರುತ್ತೆ. ಯಾಕಂತಂದರೆ ಹೋದ ಸಾರಿ ನೋಡೋದಲ್ಲಪ್ಪ ನಾವು, ಬೋಲ್ಟ್ ಹೆಂಗೆ ಬೋಲ್ಡೇ ಮಾಡಿಬಿಟ್ಟ, ಸ್ಟಂಪು ಡೊಕ್ ಅಂತ ಆ ಕಡೆನೇ ಆರ್ಬಿಟ್ಟಿತ್ತು. ಸೊ ಹಂಗೆ ನೋಡೋದಾದರೆ ಈ ಕಡೆ ಸ್ಟಾರ್ಕ್ ವರ್ಸಸ್ ಸಾಲ್ಟು ಸಖತ್ತಾಗಿರುತ್ತೆ. ಆಸೀಸ್ ವರ್ಸಸ್ ಇಂಗ್ಲೆಂಡು ಇದು ಒಂಥರ ಏನು ಆ್ಯಶಸ್ಸೇ ನೋಡ್ದಂಗೆ ಆಗ್ಬಿಡುತ್ತೆ ಗುರು, ಮಜಾ ಅಂತೂ ಇರುತ್ತೆ. ಏನಂತೀರಾ? ನೆಕ್ಸ್ಟ್ ಯಾರಪ್ಪ ಅಂತಂದರೆ ಈ ಕಡೆ ಕೊಹ್ಲಿ ಕಾಕ ವರ್ಸಸ್ ಮುಖೇಶ್ ನೋಡ್ಬೋದು ಗುರು. ಮುಖೇಶ್ ಮೋಸ್ಟ್ ಅಂಡರ್ ರೇಟೆಡ್ ಬೌಲರ್ ಅಂತ ನಂಗೆ ಅನ್ಸುತ್ತೆ. ಸೊ ಅಣ್ಣ ಸ್ವಲ್ಪ ಆ ಕಡೆ ಸ್ವಿಂಗ್ ಮಾಡಿದ್ರೆ ನೋಡ್ಬೇಕು ಏನಾಗುತ್ತೆ ಅಂತ. ನಮ್ಮ ಕೊಹ್ಲಿ ಕಾಕ ಅಂತೂ ಇವಾಗ ಸ್ವಿಂಗು ಏನು ನೋಡ್ತಾ ಇಲ್ಲ, ದಬ ಅಂತ ಹೊಡಿತಾ ಇರ್ತಾರೆ. ಸೊ ಹಂಗೆ ನೋಡೋದಾದ್ರೆ ಸ್ವಲ್ಪ ನೋಡೋಕೆ ಚಂದ ಇರುತ್ತೆ. ಆ್ಯಂಡ್ ಇನ್ನೊಂದು ಕೊಹ್ಲಿ ಕಾಕ ವರ್ಸಸ್ ಕುಲ್ದೀಪು ನೋಡ್ಬೋದು ಗುರು. ನಮ್ಮ ಕೊಹ್ಲಿ ಕಾಕ ಏನಾದರೂ 6 ಓವರ್ಸಲ್ಲಿ ಔಟ್ ಆಗಲಿಲ್ಲ ಅಂದರೆ ಕುಲ್ದೀಪ್ ವಿರುದ್ಧ ಸಖತ್ತಾಗಿ ಒಂದು ಸ್ಟ್ಯಾಟ್ಸ್, ಅಂದರೆ ಏನು ಸ್ಟ್ರೈಕ್ ರೇಟ್ ಇದೆಯಲ್ಲ ಅದು 116 ಏನೋ ಇದೆ ಅಷ್ಟೇ. ಬಟ್ ಆದರೂ ಇವರು ವಿಕೆಟ್ ಒಂದೇ ಸರಿ ಕೊಟ್ಟಿದ್ದಾರೆ. ಸೊ ಆ ಥರ ನೋಡೋದಾದರೆ ಕುಲ್ದೀಪ್ ಯಾದವ್ ವರ್ಸಸ್ ಕೊಹ್ಲಿ ನೋಡ್ಬೋದು, ಅದು ಸಖತ್ತಾಗಿರುತ್ತೆ.
ಈ ಕಡೆ ಸ್ಪಿನ್ನರ್ಸು ಗುರು ಕುಲ್ದೀಪು, ಅಕ್ಷರ್ ಪಟೇಲು ಮತ್ತು ವಿಪ್ರಾಜ್ ನಿಗಮ್ ಅಣ್ಣ, ಸೋನು ನಿಗಮ್ ಅಣ್ಣ, ಸೋನು ನಿಗಮ್ ಅವ್ರ ತಮ್ಮ ಸೋನು ನಿಗಮ್ ಅವರು ಸಿಂಗರ್ ಆಗಿ ಅಲ್ಲಿ 4-6 ಹೊಡಿತಾರೆ. ಈ ಅಣ್ಣ 4-6 ಹೊಡಿತಾನೆ, ಅಣ್ಣ ವಿಕೆಟು ತೆಗಿತಾನೆ ಗುರು ಅಣ್ಣ. ಸೊ ಈಸಿಯಾಗಿ ತಗೊಳಕ್ಕೆ ಹೋಗ್ಬಾರ್ದಪ್ಪ. ವಿಪ್ರಾಜ್ ನಿಗಮ್ ಮತ್ತು ಈ ಕಡೆ ಅಕ್ಷರ್ ಪಟೇಲು ಮತ್ತು ಕುಲ್ದೀಪ್ ಯಾದವ್ ಇವ್ರ ವರ್ಸಸ್ ಯಾರಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರೋದೆ ರಜತ್ ಪತಿದಾರ್. ಹೋದ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಈ ಒಂದು ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗ್ತಾರೇನಪ್ಪ ಅಂತ ನೋಡಬೇಕು. ಈ ಮ್ಯಾಚಪ್ ಮಾತ್ರ ಸಾಕಾಗಿರುತ್ತೆ ಗುರು. ಅದು ಬಿಟ್ಟರೆ ಗುರು ಈ ಕಡೆ ಬರೋಣ, ನಮ್ಮ ಬೌಲಿಂಗ್ ಬರೋಣ ಗುರು. ಹೇಜಲ್ವುಡ್ ವರ್ಸಸ್ ಫ್ಯಾಫ್ ಡು ಪ್ಲೆಸಿಸ್. ವಾವ್, ಎಂಥ ಒಂದು ಮ್ಯಾಚ್ ಇರುತ್ತೆ. ಮ್ಯಾಚಪ್ ಸಖತ್ತಾಗಿದೆ. ಇಲ್ಲ ಅಂತಂದರೆ ಗುರು ನೀವು ಫ್ಯಾಫ್ ಡು ಪ್ಲೆಸಿಸ್ ವರ್ಸಸ್ ಭುವಿ ಇಟ್ಕೊಳ್ಳಿ. ಏನಪ್ಪ ಅಂತಂದರೆ ಫ್ಯಾಫ್ ದಬ ಅಂತ ಹೊಡೆದಿದ್ದಾರಪ್ಪ ಭುವಿಗೆ, ಒಂದೇ ಸರಿ ಔಟ್ ಆಗಿದ್ದಾರೆ. ಸೊ ಆ ಒಂದು ಮ್ಯಾಚಪ್ ಇಟ್ಕೊಂಡ್ರೆ ಈ ಕಡೆ ಹೇಜಲ್ವುಡ್ ವರ್ಸಸ್ JFM ಇದು ಒಂಥರ ಚೆನ್ನಾಗಿರುತ್ತೆ. ಆಸೀಸ್ ವರ್ಸಸ್ ಆಸೀಸ್ ಅಂತ ಇದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಇನ್ನೇನಪ್ಪ ಅಂತಂದರೆ ರಾಹುಲ್ ಅಣ್ಣ ಬಂದಾಗ ಈ ಕಡೆ ನಮ್ಮವರು ಕೃನಾಲ್ ಪಾಂಡ್ಯ ಮತ್ತು ಸುಯೇಶ್ ಅಣ್ಣ ಏನಾದರೂ ಮಾಡ್ತಾರೇನಪ್ಪ ಕಮಾಲು ಅಂತ ನೋಡಬೇಕು. ಅದು ಸಾಕಾಗಿರುತ್ತೆ, ಮ್ಯಾಚಪ್ಸ್ ಚೆನ್ನಾಗಿರುತ್ತೆ. ಸೊ ನಮ್ಮ ರಾಹುಲ್ ಅಣ್ಣ ಇವರು ಓಪನಿಂಗ್ ಅಂತ ನಂಗೆ ಕಳಿಸಲ್ಲ, ಡೌಟು. ಅಂದರೆ 90%, 95% ಇವ್ರು ಓಪನಿಂಗ್ ಕಳಿಸೋದಿಲ್ಲ, ಮಿಡಲ್ ಆರ್ಡ್ರಲ್ಲಿ ಆಡಿಸ್ತಾರೆ ನಮ್ಮ ರಾಹುಲ್ ಅಣ್ಣನ. ಸೊ ಅದು ನೋಡೋಕೆ ಚೆಂದ ಇರೋದಪ್ಪ. ಫ್ಯಾಫ್ ವರ್ಸಸ್ ಭುವಿ, JFM ವರ್ಸಸ್ ಹೇಜಲ್ವುಡ್, ರಾಹುಲ್ ಅಣ್ಣ ವರ್ಸಸ್ ಸುಯೇಶ್ ಯಾರು ಕೃನಾಲ್ ಪಾಂಡ್ಯ ಅನ್ಕೊಳ್ಳಿ. ಬಟ್ ಅಂದರೆ ಮ್ಯಾಚಪ್ ಇನ್ ದ ಸೆನ್ಸ್ ಕೃನಾಲ್ ಪಾಂಡ್ಯಗೆ ಸುಯೇಶ್ಗೆ ಹೊಡಿತಾರೆ ನಮ್ಮ ರಾಹುಲ್ ಅಣ್ಣ. ಸೊ ಅವ್ರನ್ನ ಹೆಂಗಾದ್ರೂ ಮಾಡಿ ಕಟ್ ಹಾಕ್ಬೇಕು ಇವರಿಬ್ಬರು ಸೇರಿಬಿಟ್ಟು, ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ ಗುರು ಕ್ರೇಜ್ ಆಗಿರುತ್ತೆ ಮ್ಯಾಚ್ ಮಾತ್ರ. ಮ್ಯಾಚಪ್ಸು ಸಖತ್ತಾಗಿರುತ್ತೆ. ನಿಮಗೆ ಯಾವ ಮ್ಯಾಚಪ್ ನೋಡೋಕ್ಕೆ ತುಂಬ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಏನಪ್ಪ ವಿಷಯ ಅಂತಂದರೆ ಈ ಕಡೆ ರಾಹುಲ್ ಅಣ್ಣ ಮತ್ತು ಫ್ಯಾಫ್ ಗುರು, ಇವರು ರಾಹುಲ್ ಅಣ್ಣ ಅಂತೂ XXXRCB ಅನ್ನೋ ಥರ ಆ ಟೈಮಲ್ಲಿ ಹಳೇ ಟೈಮಲ್ಲೆಲ್ಲ ಆಡಿದ್ರು, ಗೊತ್ತಲ್ಲ ಯಾವಾಗ ಆಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಆ್ಯಂಡ್ ಈ ಕಡೆ ನಮ್ಮ ಫ್ಯಾಫು ಗುರು RCBಯ ಕ್ಯಾಪ್ಟನು, RCB ಕ್ಯಾಪ್ಟನ್ ಬೇರೆ ಆಗಿದ್ರು. ಸೊ ಇವ್ರನ್ನ ನಾವು ಕಟ್ ಹಾಕಲೇಬೇಕು. ಅಂದರೆ ಯಾವಾಗ ಹೆಂಗೆ ಕಟ್ ಹಾಕಬೇಕು ಅಂತ ಸ್ವಲ್ಪ ನೋಡ್ಕೊಳ್ಳೇಬೇಕು ಗುರು. ಹೆಂಗಾದ್ರೂ ಮಾಡಿ ಕಟ್ ಹಾಕಬೇಕು. ಯಾಕಂದರೆ ಇವ್ರಿಗೆ ಇಂಚು ಗೊತ್ತಿದೆ ಎಲ್ಲಿ ಹೆಂಗೆ ಏನು ಕತೆ ಅಂತ. RCBಯಲ್ಲೇ ಇವ್ರು ಪಳಗಿದವರು. ಸೊ ಅದಕ್ಕೆ ಎಲ್ಲ ಗೊತ್ತಿದೆ. ಫ್ಯಾಫ್ನ ಎಷ್ಟು ಬೇಗ ಔಟ್ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೆಯದು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಈ ಕಡೆ ರಾಹುಲ್ ಅಣ್ಣ ಗುರು RCB ಅಂತ ಬಂದರೆ ನಮ್ಮ ರಾಹುಲ್ ಅಣ್ಣನ ಹಿಡಿಯೋಕ್ಕೆ ಆಗಲ್ಲಪ್ಪ. ಮಿನಿಮಮ್ 70 ಹೊಡಿತಾರಪ್ಪ. ಮಿನಿಮಮ್ 70, ಸ್ಟಾರ್ಟಿಂಗೇ 70 ಅನ್ನೋ ಥರ ಆ ಥರ ಹೊಡಿತಾರೆ. ಸೊ ಇವರು ನಾವು ಬೇಗ ವಿಕೆಟ್ ತೆಗೆದ್ರೂ ನಮ್ಮ ರಾಹುಲ್ ಅಣ್ಣನ ವಿಕೆಟ್ ತೆಗಿಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಸ್ ಎ RCB ಫ್ಯಾನೇ ಹೇಳ್ತಾ ಇದ್ದೇನೆ, ನಮ್ಮ ರಾಹುಲ್ ಅಣ್ಣ ಹೊಡಿಲಿ, ಬಟ್ ನಾವು RCB ಗೆದ್ದರೆ ಸಾಕು ಗುರು. 2 ಪಾಯಿಂಟ್ಸ್ ತುಂಬ ಮುಖ್ಯ ಆಗುತ್ತೆ. ಅದು ಸ್ಪೆಷಲಿ ಈ DC ವಿರುದ್ಧ ಏನಾದರೂ ಗೆದ್ದರೆ, ನಾವು ಸಖತ್ತಾಗಿ ಗೆದ್ದರೆ ಟೇಬಲ್ ಟಾಪರ್ ಆಗಿಬಿಡ್ತೀವಿ. ಸೊ ಆ ಥರ ನೋಡೋದಾದರೆ ಒಬ್ವಿಯಸ್ಲಿ ನಾವು ಗೆಲ್ಲೇಬೇಕು ಗುರು. ಈ ಕಡೆ DC ಕಡೆಯಿಂದ ಪ್ಲೇಯರ್ ಟು ವಾಚ್ ಔಟು, ಈ ಕಡೆ RCB ಕಡೆಯಿಂದ ಪ್ಲೇಯರ್ ಟು ವಾಚ್ ಔಟ್. ಯಾರು ಗುರು ಅಂತ ನನಗೆ ಕೇಳಿದ್ರೆ ನಾನು DC ಕಡೆಯಿಂದ ನನಗೆ ಫ್ಯಾಫ್ ಅಂತ ಹೇಳ್ತೀನಿ ಗುರು. ಈ ಕಡೆ ನೋಡೋದಾದರೆ ನಮ್ಮ RCB ಕಡೆಯಿಂದ ಗುರು ನನಗೆ ಮೇನ್ ಅಂದರೆ ರಜತ್ ಪತಿದಾರ್ ಅಣ್ಣ ಅಂತೂ ಹೆವಿ ಫಾರ್ಮಲ್ಲಿದ್ದಾರೆ. ಕ್ಯಾಪ್ಟನ್ ಬೇರೆ ಸಕ್ಕದಾಗಿ ಕ್ಯಾಪ್ಟನ್ಶಿಪ್ಪು ಮಾಡ್ತಾ ಇದ್ದಾರೆ. ಸೊ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ನಮ್ಮ ರಜತ್ ಅಣ್ಣನ ಹೇಳ್ಬೋದು. ಆ್ಯಂಡ್ ಈ ಕಡೆ RCB ವರ್ಸಸ್ DC ಅದು ಸ್ಟ್ಯಾಟ್ಸು ನೋಡಿದ್ದಾಯಿತು ಗುರು. ಬಟ್ ಹೋಮ್ ಅಡ್ವಾಂಟೇಜ್ ಗುರು. ಹೋಮಲ್ಲಿ ನಾವು ಆಲ್ರೆಡಿ ಸೋತಾಗಿದೆ ಒಂದು ಮ್ಯಾಚು. ಈ ಮ್ಯಾಚ್ ಹೆಂಗಾದ್ರೂ ಮಾಡಿ ಚಿನ್ನಸ್ವಾಮಿಲಿ ಶುಭಾರಂಭ ಮಾಡಲೇಬೇಕು. ಯಾಕಂತಂದರೆ ಹೋಮ್ ಅಡ್ವಾಂಟೇಜು ನಾವು ಒಂದು 48-47% ಆ ಥರ ಏನೋ ಇದೆ ಗುರು. ಸೊ 50 ಮೇಲೆ ತರುವಂಥ ಒಂದು ಪ್ರೊಸೆಸಲ್ಲಿ ಇವರು ಗೆಲ್ಲೇಬೇಕು ಗುರು, ಇಲ್ಲಾಂದರೆ ಆಗಲ್ಲ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗುರು ಹೆಂಗಿದೆ, ಏನು ಕತೆ. RCB ಪಕ್ಕ ಗೆಲ್ತಾರೆ ಅಂತ ಹೇಳಿ, ಪಕ್ಕ ಗೆಲ್ತಾರೆ ಗುರು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನಾದರೂ ಅನ್ಸಿದ್ರೆ, ಇಲ್ಲ ಗುರು DC ನೋಡೋಣ 50-50 ಅಂತ ಏನೇನು ಅನ್ಸುತ್ತೆ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಪ್ರಿವ್ಯೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.